ತಿಮರೋಡಿ ವಶದಲ್ಲಿ ಇದ್ದಾರ ದೂರುದಾರ ಚಿನ್ನಯ್ಯ. ದೂರುದಾರನನ್ನ ತಿಮಾರೋಡಿ ಮನೆಗೆ ಕೂಡಿ ಹಾಕಲಾಗಿತ್ತ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಬಯಲಿಗೆ ಬರ್ತಾ ಇರುವಂತದ್ದು. ತಿಮಾರೋಡಿ ವಶದಲ್ಲಿದ್ದಾರ ದೂರುದಾರ ಚಿನ್ನಯ್ಯ. ದೂರುದಾರನನ್ನ ತಿಮಾರೋಡಿ ಮನೆಯಲ್ಲಿ ಕೂಡಿ ಹಾಕಲಾಗಿತ್ತ. ಇದು ಸತ್ಯನ ಸುಳ್ಳ, ಅಸಲಿಗೆ ಏನಾಯ್ತು? ಈ ಒಂದು ಆರೋಪದ ಬಗ್ಗೆ ಗಿರೀಶ್ ಮಟ್ಟಣ್ಣ ಹೇಳಿರೋದೇನು? ಫ್ರೀಡಂ ಟಿವಿಯಲ್ಲಿ ಅನಾವರಣಗೊಳ್ತಾ ಇರುವಂತಹ ಸ್ಫೋಟಕ ಸತ್ಯ ಇದು. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರತಿ ಸಲನೂ ಅದರ ಬಗ್ಗೆನೇ ಮಾತನಾಡ್ತಾ ಇರ್ತೀನಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ನಡೀತಾ ಇದೆ. ಅದರಲ್ಲಿ ಈಗ ಚಿನ್ನಯ್ಯ ಎನ್ನುವಂತಹ ಒಂದು ದೂರುದಾರ ತಿಮಾರೋಡಿ ಅವರ ಮನೆಯಲ್ಲಿ ಇದ್ದ. ಈ ವಿಚಾರ ಗೊತ್ತಿದೆ ನಮಗೆ. ಆತ ಇದ್ದ. ಆತನ ಒಂದು ಕೆಲಸ ಮುಗಿದ ಮೇಲೆ, ಅಂದರೆ SIT ತನಿಖಾ ತಂಡ ಅಲ್ಲಿಯಾಗಿರಿ ಇಲ್ಲಾಗಿರಿ ಅಂತ ತೋರಿಸ್ಕೊಟ್ಟು ಬಂದ ಮೇಲೆ ಆತ ಇದ್ದಿದ್ದೆಲ್ಲಾಗಿತ್ತು ತಿಮಾರೋಡಿ ಅವರ ಮನೆಯಲ್ಲಿ. ತಿಮಾರೋಡಿ ಮನೆಯಲ್ಲಿ ಚಿನ್ನಯ್ಯ ಅಂತ ಒಬ್ಬನೇ ಅಲ್ಲ, ಚಿನ್ನಯ್ಯ, ಸುಜಾತಾ ಭಟ್, ಸುಮಾರು ಜನ ಇದ್ದಾರೆ ಅನ್ಕೊಳ್ತೀನಿ, ಗೊತ್ತಿಲ್ಲ ನನಗೆ. ಸೊ ಈಗ ವಿಚಾರ ಏನು ಬಂದಿದೆ ಅಂತಂದರೆ, ಚಿನ್ನಯ್ಯನನ್ನ ಕೂಡಿ ಹಾಕಲಾಗಿತ್ತ, ಚಿನ್ನಯ್ಯನನ್ನ ಬಲವಂತವಾಗಿ ಇರಿಸಿಕೊಳ್ಳಲಾಗಿತ್ತ. ಬಲವಂತವಾಗಿ ಇರಿಸ್ಕೊಳ್ಳೋದು ಸುಳ್ಳು. ಆತನ ಒಂದು ಮಾತುಕತೆ ಎಲ್ಲ ನೋಡ್ತಾ ಹೋದರೆ ನಿಜಕ್ಕೂ ಕೂಡ ಬಲವಂತವಾಗಿ ಇದ್ದಿದ್ದು ಸುಳ್ಳಾಗಿರಬಹುದು. ಇದರ ಬಗ್ಗೆ ಗಿರೀಶ್ ಮಟ್ಟಣ್ಣನವರು ಕೂಡ ಮಾತನಾಡಿದ್ದಾರೆ. ಅದು ತದಾದ ನಂತರ ನಿಮಗೆ ಹೇಳ್ತೇವೆ ಅದು ಏನು ಎತ್ತ ಅಂತ ಹೇಳಿ. ಆದರೆ ಒಂದು ಅನಲೈಸ್ ಮಾಡೋದಿದ್ರೆ ಇಟ್ಸ್ ನಾಟ್ ಗುಡ್, ಸುಳ್ಳದು. ತಿಮರೋಡಿ ಮನೆಯಲ್ಲಿ ದೂರುದಾರ ಚಿನ್ನಯ್ಯ ಇದ್ದಿದ್ದು ಸತ್ಯ. ತಿಮರೋಡಿ ಮನೆಯಲ್ಲಿ ಆಶ್ರಯ ಕೇಳಿದ್ರು ಚಿನ್ನಯ್ಯ. ತಿಮರೋಡಿ ಮನೆಯಲ್ಲಿ ದೂರುದಾರ ಚಿನ್ನಯ್ಯ ಇದ್ದಿದ್ದು ಸತ್ಯ. ತಿಮರೋಡಿ ಮನೆಯಲ್ಲಿ ಆಶ್ರಯ ಕೇಳಿದ್ರು ಚಿನ್ನಯ್ಯ. ದೂರು ಕೊಟ್ಟ ವ್ಯಕ್ತಿಯನ್ನ ಯಾರು ತಾನೇ ಇರಿಸಿಕೊಳ್ತಾರೆ? ಚಿನ್ನಯ್ಯ ಲಾಡ್ಜ್ ಇರುವುದು ಕೂಡ ಸೇಫ್ ಆಗಿರಲಿಲ್ಲ. ಇದಕ್ಕಾಗಿ ಚಿನ್ನಯ್ಯನಿಗೆ ತಿಮಾರೋಡಿ ತಮ್ಮ ಮನೆಯಲ್ಲಿ ಆಶ್ರಯವನ್ನ ನೀಡಿದ್ರು. ಪೊಲೀಸರ ಬಳಿ ಕರೆದೊಯ್ಯಲಿಕ್ಕೆ ಚಿನ್ನಯ್ಯ ಪದೇ ಪದೇ ಹೇಳ್ತಾ ಇದ್ರು, ನಾನು ಸಾಕ್ಷಿಯನ್ನ ಹೇಳ್ತೇನೆ, ಕರೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಚಿನ್ನಯ್ಯನಿಗೆ ಮಹೇಶ್ ಶೆಟ್ಟಿ ಆಶ್ರಯವನ್ನ ಕೊಟ್ಟಿದ್ರು. ಅನ್ಯಾಯ ಆಗಿದ್ದನ್ನ ನೋಡಿದ್ದೇನೆ, ಸಾಕ್ಷಿ ಇದ್ದಿದೆ ಅಂತ ಹೇಳಿದಾಗ ಅವರ ಆಶ್ರಯವನ್ನ ಕೊಟ್ಟರು. ಇಂತಹ ವ್ಯಕ್ತಿಗಳಿಗೆ ಆಶ್ರಯವನ್ನ ಕೊಡಬಹುದಾಯಿತು. SIT ಮುಂದೆ ತಿಮರೋಡಿ ಯಾವುದನ್ನು ಕೂಡ ಮುಚ್ಚಿಟ್ಟಿಲ್ಲ. ತಿಮರೋಡಿ ವಶದಲ್ಲಿ ದೂರುದಾರ ಚಿನ್ನಯ್ಯ ಇದ್ರೂ ಕೂಡ ಅಂತ ಹೇಳಿದ್ರೆ ಅದು ಸುಳ್ಳಾಗುತ್ತೆ. ಮೋಸ್ಟ್ಲಿ ದೂರುದಾರನನ್ನ ತಿಮರೋಡಿ ಮನೆಯಲ್ಲಿ ಕೂಡಿ ಹಾಕಿದ್ರು ಅನ್ನೋದೆಲ್ಲ ಸುಳ್ಳು. ಚಿನ್ನಯ್ಯ ತಿಮರೋಡಿ ಕುರಿತಂತೆ ಗಿರೀಶ್ ಮಟ್ಟಣ್ಣನವರು ಸ್ಫೋಟಕ ಹೇಳಿಕೆ. ವೀಕ್ಷಕರೇ, ಕಟ್ ಅಂಡ್ ಕ್ಲಿಯರ್ ಆಗಿ
ಮಾತಾಡ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಇವರು ಗಿರೀಶ್ ಮಟ್ಟಣ್ಣನವರು ಏನ್ ಹೇಳಿದ್ರು ನೋಡ್ಕೊಂಬನ್ನಿ. ಅಂತ ಹೇಳ್ತಾರಲ್ಲ, ಈಗ ಒಂದು ಟಿವಿ ಚಾನೆಲ್ ಬರ್ತಾ ಇದೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡಿ ಹಾಕಿದ್ರು ಅಂತ ಹೇಳ್ತಾರಲ್ಲ. ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಕೂಡಿ ಹಾಕಿದ್ರು ಅಂತ ಹೇಳೋರಿಗೆ ಮತ್ತು ಅದನ್ನು ನಂಬೋರಿಗೆ, ನಂಬಹುದು, ಬಿಡಬಹುದು. ನಾವು ನಂಬಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ, ಬಟ್ ನಮ್ಮ ಕೆಲಸ ನಾವು ಮಾಡಲೇಬೇಕಾಗತ್ತೆ. ಈ ಕೂಡಿ ಹಾಕಿದ್ರೆ ನೋಡಿ, ಇವತ್ತು ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ, ವಾಯ್ಸ್ ಕ್ಲಿಯರ್ ಇದೆಯಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ದಿಢೀರ್ನೇ ರೇಡ್ ಅಂತೆ, ಮಹೇಶ್ ಶೆಟ್ಟಿ ಅವರು ಬಂದರಂತೆ. ಆ ಅನಾಮಿಕ ವ್ಯಕ್ತಿ ಯಾವಾಗ SIT ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಯಲ್ಲಿನೇ ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು. ಗೊತ್ತಾಯ್ತಾ? SIT ಅವರು ಅಡ್ವೊಕೇಟ್ ಕೇಳ್ಕೊಂಡಿದ್ರು, ನಾವು ಇವನಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಬೇಡ ಅಂತ ಹೇಳಿದ್ದ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಹೇಳಿದಾನೆ, ನನ್ನ ಹೆಸರು ಕೂಡ ಹೇಳಿದಾನೆ. ಗಿರೀಶ್ ಮಟ್ಟಣ್ಣ ಅವರ ಒಂದು ರಕ್ಷಣೆಯಲ್ಲಿ ನಾನಿದ್ದೇನೆ, ಆ ವ್ಯಕ್ತಿನೇ ಹೇಳಿದಾನೆ. ಅದರ ಸಲುವಾಗಿ ಅಧಿಕೃತವಾಗಿ ಉಜಿರೆ, ಯಾಕಂತ ಹೇಳಿದ್ರೆ ಸಮೀಪ ಇರೋದೇ ಉಜಿರೆ, ಇನ್ನು ಯಾರು ಇಟ್ಕೋತಾರ ಅವನ್ ಅಂತ ವ್ಯಕ್ತಿನ ಯಾರು ಇಟ್ಕೋತಾರ ಹೇಳಿ? ಭಯ ಕಾಡಲ್ವಾ ಯಾರಾದ್ರೂ? ನಿಮ್ಮ ಮನೆಯಲ್ಲಿ ಏನೇನು ಮದುವೆ ಮನೆ ಅಲ್ಲ, ನೀವು ಇಷ್ಟು ಜನ ಇಲ್ಲಿರಿ ಅಂತ ಹೇಳಕ್ಕೆ? ಅಂತ ಗಂಭೀರ ಪ್ರಕರಣದ ಒಬ್ಬ ಸಾಕ್ಷಿದಾರನ ಯಾರು ಇಟ್ಕೊಳ್ತಾರೆ ಸ್ವಾಮಿ? ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರು ಹೇಳಿದ್ರು ನನ್ನ ಮನೆಯಲ್ಲಿ ಇರಲಿ, ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಆಮೇಲೆ ಅದಕ್ಕಿಂತ ಮುಂಚೆ ಅವನೇ ಹೇಳಿದಾನೆ, ನನಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆನೇ ಬೇಕು. ಯಾಕಂತ ಹೇಳಿದ್ರೆ 2 ವರ್ಷದಿಂದ ಅವನೇ ಪದೇ ಹೇಳ್ತಾನೆ ಇದ್ದಾನೆ, ನಾನು ಕರ್ಕೊಂಡು ಹೋಗಿ ಪೊಲೀಸರ ಹತ್ರ ಕರ್ಕೊಂಡು ಹೋಗಿ, ಅಡ್ವೊಕೇಟ್ ಹತ್ರ ಕರ್ಕೊಂಡು ಹೋಗಿ, ನಾನು ಹೇಳ್ತೇನೆ, ನನ್ ಭಾರ ಆಗ್ತಾ ಇದೆ ತಲೆ. ಅದರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವನಿಗೆ ಆಶ್ರಯ ಕೊಟ್ಟಿದ್ರಿ. ಕೊಡಬಾರ್ದ? ಇಷ್ಟೊಂದು ಅನ್ಯಾಯ ಆಗಿದ್ದು ನೋಡಿದ್ದೇನೆ, ಸಾಕ್ಷಿ ಇದ್ದೇನೆ, ನಾನೇ ಸಾಕ್ಷಿ ಇದ್ದೇನೆ ಅಂತ ಹೇಳಿದಾಗ ಆಶ್ರಯ ಕೊಡಬಾರ್ದ? ಇಲ್ಲಿ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ, SIT ಅವರ ಮುಂದೆ, ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವುದನ್ನು ಕೂಡ ಮುಚ್ಚಿಟ್ಕೊಂಡಿಲ್ಲ, ನಾವು ಕೂಡ ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ. ನಿನಗೆ ಫೋನ್ ಮಾಡ್ಬೇಕು, ಕರಿಬೇಕಂದ್ರೆ ಯಾರ ನಂಬರ್ ಕೊಡಬೇಕಪ್ಪ ಅಂತ SIT ಅವ್ರು ಕೇಳಿದಾಗೆ ನನ್ನ ಹೆಸರು ಹೇಳಿದಾನೆ, ಅಡ್ವೊಕೇಟ್ ನಂಬರ್ ಹೇಳಿದಾನ ಅವನು, ಗಿರೀಶ್ ಮಟ್ಟಣ್ಣ ಅವ್ರಿಗೆ ಮಾಡಿ ನಾನು ಸಿಗ್ತೀನಿ ಅಂತ. ಇನ್ನು ಏನು ಬೇಕು? ಕೂಡಿ ಹಾಕಿದ್ದ ಅವನಿಗೆ. ಆ ನಂತರ ಅದಕ್ಕಿಂತ ಬಿಫೋರ್ ನಾನು ಹೇಳ್ತಾ ಇದ್ದೀನಿ ಕೇಳಿ, 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಎಲ್ಲಿ? ಮ್ಯಾಜಿಸ್ಟ್ರೇಟ್, ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ. ಅಲ್ಲಿ ಯಾರಿದ್ರು? ಯಾರಾದ್ರೂ ಕೂಡಿ ಹಾಕಿದ್ರ ಅವನಿಗೆ? ಯಾರಾದ್ರೂ ಒಬ್ಬನೇ ಇದ್ದ? ಇವನ್ ಎಲ್ಲರೂ ಗಮನಿಸಿ, ಅಡ್ವೊಕೇಟ್ಗಳು ಕೂಡ ನಮ್ಮನ್ನು ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ, ಅವನ ಜೊತೆಗೆ ಇರಬೇಕಂದ್ರೂ ಕೂಡ ಮ್ಯಾಜಿಸ್ಟ್ರೇಟ್ ಬಿಟ್ಟಿಲ್ಲ. ಥ್ಯಾಂಕ್ಸ್ ಟು ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್, ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ. ನೀನು ಒಬ್ಬನೇ ಇರಬೇಕು ಅಂತ ಹೇಳಿದ್ದಾರೆ. ಒಬ್ಬನೇ ಇದ್ದಾನೆ ಅವನು. ಒಬ್ಬನೇ ಇದ್ದಾಗ 164 ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ ಅವನಿಗೆ ಯಾವ ಭಯನೂ ಕಾಡಲಿಲ್ಲ. ಯಾರು ಕೂಡ ಹಾಕಿದ್ದಾರೆ ಅಂತನೂ ಕೂಡ ಅನಿಸ್ಲಿಲ್ಲ. ಈಗ ಯಾಕೆ ಅನಿಸ್ತು? 4-5 ದಿನದ ಹಿಂದೆ ಯಾಕೆ ಅನಿಸ್ತು ಅವನಿಗೆ ಕೂಡ ಹಾಕ್ತಾ ಇದ್ದಾರೆ ಅಂತ ಹೇಳಿ? ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ತಾನೆ. ಬರೀ ಒಂದ್ ಸೈಡ್ ತನಿಖೆ ಮಾಡೋದಲ್ಲ. ನಾನು SIT ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಎಲ್ಲಾ ತನಿಖೆನೂ ಮಾಡಿ ನಮ್ಮ ಮೇಲೆ. ವಿ ವೆಲ್ಕಮ್, ನಾವು ಕಾಯ್ತಾ ಇದ್ದೀವಿ. 2 ವರ್ಷದಿಂದ ಕಂಡವ್ರಿಗೆ ಹೋಗಿ ಪೊಲೀಸರು ವರಿಷ್ಠರಿಗೆ, ದೊಡ್ಡ ನ್ಯಾಯವಾದಿಗಳಿಗೆ, ನ್ಯಾಯಾಲಯಕ್ಕೆ ಕದ ಬಡ್ದಿದ್ದೀವಿ. ಯಾರಾದ್ರೂ ನಮ್ಮನ್ನು ಮಾತಾಡಿಸಿ ನಮ್ಮನ್ನ ಅಂತ ಕದ ಬಡ್ದಿದ್ದೀವಿ. ಈಗ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ, ಅದು SIT ತನಿಖೆ. ಅವರು ನಮ್ಮನ್ನು ಕರೀತಾರೆ SIT ಅವರು ಅನ್ನೋ ಒಂದು ಅದನ್ನ ಕಾತುರದಿಂದ ಕಾಯ್ತಾ ಇದ್ದೀವಿ. ನಾವು ಸಂಭ್ರಮದಿಂದ ಹೋಗ್ತೀವಿ SITಗೆ, ಹೆದರ್ಕೊಂಡಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ. ಇವ್ರು ಹೇಳ್ತಾರೆ ಬಂಧನ, ರೇಡು. ಯಾವ್ದ್ರಿ ರೇಡು? ಯಾವನ್ರಿ ಅವ್ನು ರೇಡ್ ಅಂತ ಬರಿತಾ ಇರೋನು? ಜಯಂತ್ ಬಂಧನ ಅಂತೆ, ಮಟ್ಟಣ್ಣ ಅವರು ಬಂಧನ ಅಂತ ಹೇಳಿ ತನಿಖೆ ಕರೆದ್ರೆ ನಮಗೆ ಸಂಭ್ರಮ. ಎಷ್ಟೋ ಹೋರಾಟದ ಸಭೆಗಳಲ್ಲಿ ಹೇಳಿದ್ದೇವೆ, ದಯವಿಟ್ಟು ನಮ್ಮನ್ನು ಕರೀರಿ, ಪ್ರತಿಯೊಂದನ್ನು ಹೇಳ್ತೇವೆ. ನಾವು ನಮ್ಮ ಹತ್ರ ಏನಿದೆ ನಿಮ್ಮ ಮುಂದೆ ಹಂಚಿಕೊಳ್ತೇವೆ. ಮಾಹಿತಿ ಏನಿದೆ, ಸಾಕ್ಷಿ ಏನಿದೆ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳೇನಿದೆ ಎಲ್ಲವನ್ನೂ ಹಂಚ್ಕೊಳ್ತೇವೆ. ಸ್ವಾಮಿ ಕರೀರಿ ನಮಗೆ ಅಂತ ನಾವು ಸಭೆಗಳಲ್ಲಿ ಓಪನ್ ಆಗಿ ಹೇಳಿದೀವಿ. ಈಗ SITದವರು ಬಂದಿದಾರ ಅಂತ ಹೇಳಿದ್ರೆ ಇಟ್ ಇಸ್ ಒಂದು ದೊಡ್ಡ ಸುವರ್ಣ ಅವಕಾಶ ನಮಗದು. ನನಗನ್ಸಿದ ಮಟ್ಟಿಗೆ ಕೂಡಿ ಹಾಕಿದ್ರೋ ಇಲ್ಲೋ ಅನ್ನೋದಕ್ಕೆ ಇವತ್ತು ಉತ್ತರ ಸಿಕ್ಕಿರುತ್ತೆ. SIT ಅವರಿಗೆ ಉತ್ತರ ಸಿಕ್ಕಿರಲೇಬೇಕು. ಕೂಡಿ ಹಾಕಿದ್ರ ಅಥವಾ ಅವನು ಆರಾಮಾಗಿ ತಿರುಗಾಡ್ಕೊಂತಿದ್ನ? ಅವನ ಸಂಬಂಧಿಕರು ಕೂಡ ಅವಾಗಿಂದ ಅವಾಗ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದರದ್ದು ಮಾಹಿತಿ ಇದೆ. CCTV ಫುಟೇಜ್, ಹಾರ್ಡ್ ಡಿಸ್ಕ್ ತಗೊಂಡು ಹೋದ್ರು, ಏನೋ ಆಗ್ಬಿಡ್ತು. ಅದರಲ್ಲಿ ಅವನ ಸಂಬಂಧಿಗಳು ಕೂಡ
ಅವನು ಯಾರ್ಯಾರು ಭೇಟಿ ಆಗ್ತೇನೆ ಅಂತ ಎಲ್ಲರೂ ಬಂದಿದ್ದಾರೆ. ಲೀಲಾಜಾಲವಾಗಿ ಫೋನ್ನಲ್ಲಿ ಮಾತಾಡ್ಕೊಂಡಂತಹ ಇರ್ತಾ ಇದ್ದವನು. ಯಾಕಂದ್ರೆ ಯಾವುದು ಕೂಡ ಅವನಿಗೆ ರಿಸ್ಟ್ರಿಕ್ಷನ್ಸ್ ಮಾಡೇ ಇಲ್ಲ. ಅವನಿಗೆ ಆರಾಮವಾಗಿ ಇದ್ದ. ಅವನಿಗೆ ಏನು ಊಟ ಬೇಕು ಅದನ್ನೆಲ್ಲ, ಯಾಕಂದ್ರೆ ನಾನ್ ವೆಜ್ ಅಂತೂ ಅಲ್ಲಿ ಕೊಡ್ತಾ ಇಲ್ಲ. ನಾನ್ ವೆಜ್, ಆಲ್ಕೋಹಾಲ್, ಸಿಗರೇಟ್ ಟೋಟಲಿ ಪ್ರೊಹಿಬಿಟೆಡ್ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವ್ರ ಮನೆಯಲ್ಲಿ. ವೆಜ್ಜು ಏನು ಬೇಕೋ ಅದು. ತನಿಖೆಯಲ್ಲಿ SIT ಅಂತಲೇ ಎಕ್ಸುಮೇಷನ್ ಮಾಡೋದ್ರಲ್ಲಿ ಝೊಮ್ಯಾಟೋನಲ್ಲಿ ನಾನ್ ವೆಜ್ ತರಿಸ್ಕೊಟ್ಟಿದ್ದಾರೆ ಅಡ್ವೊಕೇಟ್ ಅವನಿಗೆ. ಇನ್ನೂ ಏನು ಬೇಕು? ಇಷ್ಟೆಲ್ಲ ಇದ್ದಂತಹ ವ್ಯಕ್ತಿ 4-5 ದಿನಗಳಿಂದ ಹೆಂಗೆ ಚೇಂಜ್ ಆದ? ಯಾರು ಚೇಂಜ್ ಮಾಡಿದ್ರ ಅವನ್ನ? ಮುಂಚೆ ಪ್ರತಿದಿನ SIT ಮುಂದೆನೆ ಹೋಗ್ತಾ ಇದ್ನಲ್ಲ 1 ತಿಂಗಳಿಂದ. ಏನು ಭಯ ಇದ್ದಿದ್ದಿಲ್ಲ. ಅವಾಗಲೇ ಹಾಕಿದ್ರು, ಕೂಡಿ ಹಾಕಿದ್ರು ಅಂತ ಹೇಳ್ತಾರಲ್ಲ. ಈಗ ಒಂದು ಟಿವಿ ಚಾನೆಲ್ ಬರ್ತಾ ಇದೆ, ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವರು ಅವ್ರು ಹೇಳ್ತಾ ಇದ್ದಾರೆ, ನಮ್ಮನ್ನು ಕರೀರಿ ಸರ್, ನಮ್ಮನ್ನು ಕರೀರಿ ಅಂತ. ನಿಮ್ಮನ್ನು ಕರಿಬೋದು ಸರ್, ಕರಿಯಲ್ಲ ಅಂತಲ್ಲ. SIT ತನಿಖಾ ತಂಡದವ್ರು ಯಾರನ್ನೂ ಬಿಡಲ್ಲ. 2 ವರ್ಷ ಅಲ್ಲ, ನೀವು 4 ವರ್ಷದಿಂದ ಹೇಳ್ತಾ ಇದ್ರು ಕರೀರಿ ಕರೀರಿ ಅಂತ ಹೇಳಿದ್ರೆ ಸಂದರ್ಭ ಬಂದಾಗ್ಲೇ ಕರೆಯೋದು. ಆದರೆ ತಿಮ್ಮಾರೋಡಿ ಅವರ ಮನೆಯನ್ನ ರೇಡ್ ಮಾಡಬೇಕಾದ್ರೆ ತಿಮ್ಮಾರೋಡಿ ಅವ್ರು ಇರ್ಬೇಕಲ್ವಾ? ಕೆಲಸ ಇದೆ ಅಂತ ಹೊರಗಡೆ ಹೋದ್ರೆ ಅಲ್ವಾ ಕರೀರಿ ಅಂತ ಹೇಳ್ತಾ ಇದ್ರಿ ಅಲ್ವಾ? ಅವರಲ್ಲೇ ಇರ್ಬೇಕಿತ್ತು, ಸರಿಯಾಗಿ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಕರೀರಿ ಕರೀರಿ ಅಂದ್ರೆ ನಮ್ಮನ್ನು ಕರೀರಿ ಅಂತ ಹೇಳ್ತಿದ್ದೀರಾ ಈಗ. ಆಗ ರೇಡ್ ಮಾಡಬೇಕಾದ್ರೆ ಅಥವಾ ಸ್ಥಳವನ್ನು ಪರಿಶೀಲನೆ ಮಾಡಬೇಕಾದ್ರೆ ತಿಮ್ಮಾರೋಡಿ ಅವ್ರ ಮನೆಯಲ್ಲಿ ತಿಮ್ಮಾರೋಡಿ ಅವರು ಇರಬೇಕಿತ್ತು. ಇನ್ನೊಂದು, ಆತನನ್ನು ಕೂಡಿ ಹಾಕಲಾಗಿಲ್ಲ. ಎಸ್, ಅಗ್ರಿ, ಆತನನ್ನು ಕೂಡಿ ಹಾಕಲಾಗಿಲ್ಲ. ಚಿನ್ನಯ್ಯನನ್ನು ಯಾರೂ ಕೂಡ ಕೂಡಾಕಿಲ್ಲ. ಸ್ವ ಇಚ್ಛೆಯಿಂದ ಬಂದಿರುವಂತಹ ಚಿನ್ನಯ್ಯ ಆತ. ಸ್ವ ಇಚ್ಛೆಯಿಂದ ಬಂದಿದ್ದಾನೆ. ಸ್ವ ಇಚ್ಛೆಯಿಂದ ಹೇಳಿದ್ದಾನೆ, ನಾನು ತಿಮ್ಮಾರೋಡಿ ಅವ್ರ ಮನೆಯಲ್ಲಿ ಇರ್ತೀನಿ ಅಂತ. ಅದಕ್ಕೆ ನೀವು ನಾನ್ ವೆಜ್ಜು ಕೊಡಿಸ್ತೀರಾ, ಎಲ್ಲನೂ ಕೊಡಿಸ್ತೀರಾ ಝೊಮ್ಯಾಟೋದಲ್ಲಿ. ಇದ್ರ ಬಗ್ಗೆ ನಾನೇನು ಹೇಳಲ್ಬೆ. ಆದರೆ ಆತ ಸಂಬಂಧಿಕರಿದ್ದಾರೋ ಇಲ್ವೋ ಗೊತ್ತಿಲ್ಲ, ಪೊಲೀಸ್ ಸ್ಟೇಷನ್ನಲ್ಲೇ ಇರಬಹುದಿತ್ತು. ಯಾಕಿಲ್ಲ ಅವನು? ಯಾಕೆ ತಿಮ್ಮಾರೋಡಿ ಮನೆಯಲ್ಲೇ ಹೋಗಿದ್ದ? ತಿಮ್ಮಾರೋಡಿ ಮನೆಗೆ ನನ್ನನ್ನು ಕರ್ಕೊಂಡು ಹೋಗಿಡಿ, ಅಲ್ಲೇ ನಾನು ಸೇಫ್ ಫೀಲ್ ಆಗ್ತೀನಿ ಅಂತ ಯಾಕೆ ಹೇಳ್ದ? ಈ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು? ಪಟ್ಟಣ್ಣ ಸರ್, ಯಾರು ಉತ್ತರ ಕೊಡ್ತಾರೆ ಇದಕ್ಕೆ? ಕೂಡಿ ಹಾಕಲಾಗಿಲ್ಲ, ಒಬ್ಬಗಳನ್ನ ಕೂಡಾಕಿಲ್ಲ, ಹಿಂಸೆ ಕೊಟ್ಟಿಲ್ಲ, ಆತನಿಗೆ ವಿರುದ್ಧವಾಗಿ ಮಾತನಾಡಿಲ್ಲ, ಯಾರೂ ಮಾಡಿಲ್ಲ ನೀವುಗಳ ಕೆಲಸನ. ಆದರೆ ಆತ ಯಾಕೆ ತಿಮ್ಮಾರೋಡಿ ಅವರ ಮೇಲೆ ನಂಬಿಕೆ ಇಟ್ಕೊಂಡಿದ್ದ? SIT ತನಿಖಾ ತಂಡ ಪೊಲೀಸರ ಮೇಲೆ ಇಲ್ದೇ ಹೋಗಿದ್ದ ನಂಬಿಕೆ ತಿಮ್ಮಾರೋಡಿ ಮೇಲೆ ಯಾಕ್ರಿ ಬಂತು? ಕರೀರಿ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ. SIT ತನಿಖಾ ತಂಡ ಬಂದಾಗ ನೀವೇ ಇರೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.